ಇವತ್ತಿನ ವಿಡಿಯೋನಲ್ಲಿ ಹೋಟೆಲ್ ಸ್ಟೈಲಲ್ಲಿ ಸಾಫ್ಟಾಗಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು 4 ಸ್ಪೂನಷ್ಟು ನೆನೆಸಿರುವಂತಹ ಕಡಲೆಬೇಳೆ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, 1 ಕಪ್ಪಷ್ಟು ಮಾತ್ರ ರವೆಯನ್ನು ತೊಗೊಂಡಿದ್ದೀನಿ. ಮಾಮೂಲಿ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. 2 ಕಟ್ಟಷ್ಟು ಇಲ್ಲಿ ನಾನು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ದೊಡ್ಡ ಕಟ್ಟಿದರೆ 1 ಕಟ್ಟು ಸಾಕಾಗುತ್ತೆ, ಚಿಕ್ಕ ಕಟ್ಟಿದರೆ 2 ಕಟ್ಟಷ್ಟು ಚೆನ್ನಾಗಾಗುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 ಬೌಲಷ್ಟು ಮಾತ್ರ ಉಪ್ಪಿಟ್ಟು ರವೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 8 ನಿಮಿಷಗಳ ಕಾಲ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ರವೆ ಸ್ವಲ್ಪ ಘಮ ಅಂತ ಸ್ಮೆಲ್ ಬರುತ್ತೆ ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಉಪ್ಪಿಟ್ಟು ಟೇಸ್ಟ್ ಇರೋಲ್ಲ ಮತ್ತು ಒಂದು ಸ್ವಲ್ಪ ಅಂಟುತ್ತೆ ನೋಡಿ, ಆ ಥರ ಬಂದುಬಿಡುತ್ತೆ. ಅದರಿಂದ ಎಣ್ಣೆಯಲ್ಲಿ ರವೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ಸಾಫ್ಟಾಗಾರು ಮಾಡ್ಕೊಳ್ಬೋದು, ಉದ್ರುದ್ರಾಗೂ ಸಹ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ರವೆನ ಒಂದು 8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ರವೆಯನ್ನು ಫ್ರೈ ಮಾಡ್ಕೋಬೇಕು. ನಂತರ ಈಗ ಈಗ ಒಂದು 2 ಗ್ಲಾಸಷ್ಟು ಇಲ್ಲಿ ನಾನು ನೀರನ್ನು ಕುದಿಲಿಕ್ಕೆ ಇಟ್ಕೋತಾ ಇದ್ದೀನಿ ಉಪ್ಪಿಟ್ಟು ಮಾಡಲಿಕ್ಕೆ. ನಂತರ ಅದೇ ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು 2 ಸ್ಪೂನಷ್ಟು ಕಡಲೆ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು, 1 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಆಗೋಲ್ಲ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀಟಾಗಿ ಒಂದು 5 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ 2 ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ 2 ಈರುಳ್ಳಿಯನ್ನು ಇಲ್ಲಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 3 ಹಸಿಮೆಣಸಿನ್ಕಾಯಿಯನ್ನು ಸೇರಿಸಿದ್ದೀನಿ. 2 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿ ಸೇರಿಸಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಬೇಕಿದ್ರೆ ಸಣ್ಣದಾಗೂ ಹೆಚ್ಚಿಬಿಟ್ಟು ಬೇಕಿದ್ರೂ ಸೇರಿಸ್ಕೊಬೋದು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿ ಇಷ್ಟು ಅಂದರೆ ಪೂರ್ತಿ ಏನು ಫ್ರೈ ಆಗೋದು ಬೇಡ, ಒಂದು ಮೀಡಿಯಮ್ ಅದು ಫ್ರೈ ಆದಮೇಲೆ ನಂತರ ಅದಕ್ಕೆ ಯಾವ ವೆಜಿಟೇಬಲ್ಸ್ ಬೇಕಿದ್ರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು, ಬಟಾಣಿ ಇದ್ದರೆ ಹಸಿ ಬಟಾಣಿ ಅದನ್ನು ಸೇರಿಸ್ಕೊಳ್ಬೋದು. ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಸಹ ತುಂಬ ಚೆನ್ನಾಗಾಗುತ್ತೆ, ತೊಗರಿಕಾಳು ಸಹ ತುಂಬ ಚೆನ್ನಾಗಾಗುತ್ತೆ. ಇದು ಕಾಳು ಇರುತ್ತೆ ಅದನ್ನು ಸೇರಿಸ್ಕೊಬೋದು. ಬೀನ್ಸ್ ಸಹ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ಮತ್ತು ನಾನು 1 ಆಲೂಗೆಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈಗ ಫಸ್ಟು ವೆಜಿಟೇಬಲ್ಸ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಸ್ವಲ್ಪ ವೆಜಿಟೇಬಲ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾನೊಂದು 2 ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪಿಲ್ಲ ಅಂದರೂ ಇದೇ ರೀತಿಯೇ ಪ್ಲೈನ್ ಉಪ್ಪಿಟ್ಟು ಸಹ ಮಾಡ್ಕೊಳ್ಬೋದು. ಈಗ ನೋಡಿ, ಸಬ್ಸಿಗೆ ಸೊಪ್ಪು ಅಷ್ಟೇ ಸ್ವಲ್ಪ ಅದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು 1 ಕಪ್ ರವೆ ತೊಗೊಂಡಿರೋದ್ರಿಂದ 2.25 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಉದ್ರುದ್ರಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಅಂದರೆ ನಾನು ಇವತ್ತೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 3.5 ಕಪ್ಪಷ್ಟೇ ಸೇರಿಸಿದ್ದೀನಿ. ಉದ್ರುದ್ರಾಗಿ ಮಾಡ್ಕೋಬೇಕು ಅಂದರೆ 2.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಉದ್ರುದ್ರಾಗಿ ಬರುತ್ತೆ ಉಪ್ಪಿಟ್ಟು. ಇವತ್ತು ನಾನು ಸ್ವಲ್ಪ ಹೋಟೆಲಲ್ಲಿ ಕೊಡ್ತಾರೆ ನೋಡಿ, ಒಂದು ಸ್ವಲ್ಪ ತೆಳುವಾಗಿರುತ್ತೆ ನೋಡಿ, ಆ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಅದೇನು ನಾನು ನೀರು ಸೇರಿಸಿದ್ದೀನಿ. ಈಗ ಅದಕ್ಕೆ ಕುದಿಯುವಾಗ ಒಂದು 2 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ಮೇಲೂ ಅಷ್ಟೇ ಒಂದು 2ರಿಂದ 3 ನಿಮಿಷ ನೀಟಾಗಿ ಅದನ್ನು ಕುದಿಸ್ಕೊಬೇಕು, ಅಂದರೆ ವೆಜಿಟೇಬಲ್ಸ್ ಬೇಯಲಿ ಅಂತ ಅಷ್ಟೇ. ನೋಡಿ, ಈಗ ಚೆನ್ನಾಗಿ ಒಂದು 3 ನಿಮಿಷ ಅದನ್ನು ನಾನಿವತ್ತು ಕುದಿಸ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಹಾಕಿರೋದ್ರಿಂದ, ವೆಜಿಟೇಬಲ್ಸ್ ಹಾಕಲಿಲ್ಲ ಅಂದರೆ ಬೇಗನೆ ಅದು ಕುದಿ ಬಂದ ತಕ್ಷಣ ಬಾಕಿ ರವೆ ಎಲ್ಲ ಸೇರಿಸ್ಕೊಬೋದು. ವೆಜಿಟೇಬಲ್ ಹಾಕಿದಾಗ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ನೋಡಿ, ನಾನು ಹೋಟೆಲ್ ಸ್ಟೈಲಲ್ಲಿ ಬರಲಿ ಅಂತ ಹೋಟೆಲ್ ಅವ್ರು ಏನು ಮಾಡ್ತಾರೆ ಅಂದರೆ ವೈಟ್ ಉಪ್ಪಿಟ್ಟಿರುತ್ತೆ ನೋಡಿ, ಅದಕ್ಕೆ ಹಾಲನ್ನ ಸೇರಿಸ್ತಾರೆ. 1 ಕಪ್ಪಷ್ಟು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ ಒಂದು 4.5 ಕಪ್ಪಷ್ಟು ಆಗುತ್ತೆ, ಅಂದರೆ 3.5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ. 1 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ತೆಳುವಾಗಿ ಬರುತ್ತೆ ಉಪ್ಪಿಟ್ಟು ಈ ಥರ ಮಾಡಿಕೊಂಡ್ರೆ.
ಮಾಡಿಕೊಂಡ್ರೆ ನಿಮಗೆ ಉದ್ರುದ್ರಾಗಿ ಬೇಕು ಅಂದರೆ ಹಾಲು ಮತ್ತು ನೀರನ್ನು ಸೇರಿಸಿ ಪರ್ಫೆಕ್ಟಾಗಿ ಒಂದು 2.5 ಕಪ್ ಅಂದರೆ 3 ಕಪ್ ಒಳಗಡೆ ಹಾಕ್ಕೊಬೇಕಾಗುತ್ತೆ. ನಾನು ಮತ್ತೆ 1.5 ಕಪ್ಪಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ. ಈಗ ನೋಡಿ ಹಾಲು ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಕುದಿಸ್ಕೊಬೇಕು. ಹಾಲು ಮತ್ತು ನೀರು ಚೆನ್ನಾಗಿ ಎರಡು ಮಿಕ್ಸ್ ಆದಾಗ ಟೇಸ್ಟ್ ಚೆನ್ನಾಗಿ ಆಗುತ್ತೆ. ಎರಡು ನೀಟಾಗಿ ಕುದಿಸ್ಕೊಂಡ್ಮೇಲೆ ನೋಡಿ ಈಗ ನಾನು ಫ್ರೈ ಮಾಡಿರುವಂತಹ ರವೆಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ರವೆಯನ್ನು ತೊಗೊಂಡು ನೀರಿನ ಕ್ವಾಂಟಿಟಿಯನ್ನು ಇವತ್ತು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ಈ ಥರ ಮಾಡಿಕೊಂಡ್ರು. ಈ ಥರ ಯಾರಿಗೆ ತುಂಬ ಅಂದರೆ ತೆಳುವಾಗಿ ಇಷ್ಟ ಆಗಲ್ಲ ಅಂಥವ್ರು ಉದುರುದ್ರಾಗೆ ಬೇಕು ಅನ್ನೋರು ನೀರಿನ ಪ್ರಮಾಣನ ಕಡಿಮೆ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಬೇಕಾಗುತ್ತೆ. ಈ ಥರನೂ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಸಬ್ಸಿಗೆ ಸೊಪ್ಪೆಲ್ಲ ಹಾಕಿರ್ತೀವಿ ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಮತ್ತು ಹಾಲು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗೇ ಆಗುತ್ತೆ ತಿನ್ನಲಿಕ್ಕೂ ಸಹ. ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು. ನೋಡಿ ಈಗ ಇಷ್ಟಕ್ಕೆ ನಾನು ಸ್ಟವ್ ಆಫ್ ಮಾಡ್ತೀನಿ. ಅಂದರೆ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು 1 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಇದಕ್ಕೆ ಬೇಕಿದ್ರೆ ಮೇಲೆ ತೆಂಗಿನ ತುರಿ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಇಲ್ಲ, ಸೊಪ್ಪಿಗೆ ಸೊಪ್ಪು ಹಾಕಿದ್ದೀವಿ ಅಲ್ವಾ. ತೆಂಗಿನ ತುರಿ ಹಾಕ್ಕೊಂಡ್ರು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಹೋಟೆಲಲ್ಲಿ ಈ ರೀತಿ ಸರ್ವ್ ಮಾಡ್ತಾರಲ್ವ, ತುಂಬ ಚೆನ್ನಾಗಾಗುತ್ತೆ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು. ಸಿಂಪಲಾಗಿ ನೈಟ್ ಟೈಮು ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಈ ಥರ ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಆಗ ನಾನು ವಿಡಿಯೋ ಹಾಕಿದ್ದು ಇಮಿಡಿಯೇಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದುಬಿಡುತ್ತೆ. ಥ್ಯಾಂಕ್ ಯು.